ರಕ್ತದಾನ ಶಿಬಿರದ ಉದ್ಘಾಟನೆಯನ್ನು ಮಾಡಿದ ಡಾಕ್ಟರ್ ರವಿ ರಾಜೇಶ್ವರ್ ಮಾತನಾಡಿ, ಇಂದು ರಕ್ತದಾನ ಬಹಳ ಮಹತ್ವದಾಗಿದ್ದು, ಅವಶ್ಯ ಇರುವವರಿಗೆ ಯುವಕರು ರಕ್ತದಾನ ಮಾಡುವ ಮೂಲಕ ಜೀವ ಉಳಿಸಲು ಮುಂದಾಗಬೇಕೆಂದು ತಿಳಿಸಿದರು. ಸಮಾಜದಲ್ಲಿ ರೋಗದ ಜೊತೆ ಬದುಕುವವರು, ಬಿಪಿ, ಶುಗರ್, ಥೈರಾಯ್ಡ್ ಹಾಗೂ ಬೇರೆ ಬೇರೆ ರೋಗ ಇರುವವರು ರಕ್ತದಾನ ಮಾಡಲು ಆಗುವುದಿಲ್ಲ. ಇವತ್ತು ನಾವು ಯಾರು ರಕ್ತದಾನ ಮಾಡಲಿಕ್ಕೆ ಶಕ್ತರಿದ್ದೀವಿ, ಅವರು ರಕ್ತದಾನ ಮಾಡುವ ಮೂಲಕ ಸಮಾಜದಲ್ಲಿ ನಮ್ಮ ಜೊತೆ ಇರುವವರ ಜೀವನವನ್ನು ರಕ್ಷಿಸಲು ಮುಂದಾಗಬೇಕಾಗಿದೆ. ಒಂದು ವೇಳೆ ಯುವಕರು ರಕ್ತದಾನಕ್ಕೆ ಮುಂದೆ ಬರದೇ ಇದ್ದರೆ ಇದು ನಾವು ನಮ್ಮ ಸಮಾಜಕ್ಕೆ ಮಾಡುವ ಅಪರಾಧವಾಗುತ್ತದೆ ಎಂದು ತಿಳಿಸಿದರು. ಜಯಣ್ಣನವರ ಹುಟ್ಟುಹಬ್ಬದ ದಿನ ರಕ್ತದಾನ ಸತತವಾಗಿ ಮಾಡುತ್ತಾ ಬಂದಿರುವುದು ನಿಜವಾಗಲೂ ಇದು ಹೆಮ್ಮೆಯ ವಿಷಯ. ಜಯಣ್ಣನವರು ರಾಜಕಾರಣಿ ಆಗದೆ ಶಿಕ್ಷಣ ಪ್ರೇಮಿ, ಪರಿಸರ ಪ್ರೇಮಿ, ತಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಪರಿಸರಕ್ಕೆ ಬೇಕಾದಂತಹ ವಾತಾವರಣ ನಿರ್ಮಾಣ ಮಾಡಲು ಅವರು ಮಾಡುತ್ತಿರುವ ಪ್ರಯತ್ನ ಅಮೋಘ. ಅಂತಹ ರಾಜಕಾರಣಿ ನಮ್ಮ ಜೊತೆಯಲ್ಲಿರುವುದು ನಮ್ಮ ಹೆಮ್ಮೆ ಎಂದು ತಿಳಿಸಿದರು. ಈಗ ನಾವು ರಾಜಕಾರಣಿಗಳನ್ನು ನೋಡ್ತೇವೆ, ಅವ್ರ ಎದುರಿಗೆ ಹಿಂದೆ ಮುಂದೆ ಎಲ್ಲ ಹಿಂಬಾಲಕರು ಅಂತಾರೆ, ಬಾಲಗಳಿದ್ದಂಗೆ ತಿರುಗ್ತಾ ಇರ್ತಾರೆ, ಅವ್ರಿಗೆ ಕಾಣಿಸ್ಬೇಕು. ಜಯಣ್ಣ ಅವರು ಇಲ್ಲಿಲ್ಲ, ಆದರೂ ಸಹಿತ ಇಷ್ಟು ಅಭಿಮಾನದಿಂದ ನಿಮ್ಮನ್ನು ಬಂದನ್ನು ನೋಡಿದ್ರೆ ನನಗೆ ಭಾಳ ಸಂತೋಷ ಇರುವಾಗ ಅವರ ಬಗ್ಗೆ ಒಳ್ಳೆಯ ಮಾತನಾಡೋದು, ಅವರ ಅಭಿಮಾನಿಗಳು ಅಂತ ಹೇಳ್ಕೊಳ್ಳೋದು ಸುಲಭ. ಯಾಕಂದರೆ ಅದರಿಂದ ಲಾಭ ಪಡೆಯತಕ್ಕಂಥವರಿದ್ದಾರೆ. ನಿಸ್ವಾರ್ಥವಾಗಿ ಏನೂ ಇಲ್ಲದ ಹಾಗೆ, ಅವರು ಇಲ್ಲದಾಗ ಅದನ್ನು ಅಭಿಮಾನಿಸ್ತಿದ್ದೀರಲ್ಲ, ನಿಮ್ಮ ಹೃದಯದಲ್ಲಿ ಅವ್ರನ್ನ ಇಟ್ಕೊಂಡಿದ್ದೀರಲ್ಲ, ಅದು ದೊಡ್ಡ ಅವರಿಗೆ ಸಲ್ಲಿಸಬೇಕಾದ ದೊಡ್ಡ ಗೌರವ. ನೀವು ನಾನು ನೋಡಿದ ಹಾಗೆ ಇನ್ನೊಬ್ಬ ರಾಜಕಾರಣಿ ಬಹಳ ಕಡಿಮೆ, ಜಯಣ್ಣಂತವರ ರಾಜಕಾರಣಿ ಕೆಳಮಟ್ಟದಿಂದ ಮೇಲೆ ಬಂದವರು. ಸಾಹಿತ್ಯಾಸಕ್ತ ರಾಜಕಾರಣಿ ಇದ್ದರೆ ದೇಶಕ್ಕೆ ಒಳ್ಳೆಯದಾಗ್ತದೆ. ಅವರು ಸಾಹಿತ್ಯಾಸಕ್ತರು ಅಷ್ಟೇ ಅಲ್ಲ, ಅವ್ರು ಹೇಳ್ತಾರಲ್ಲ, ಒಂದು ಗಿಡ ನೆಟ್ಟರೆ ನೀವು 100 ವರ್ಷ ಬದುಕ್ತೀರಿ ಅಂತ. ಒಂದು ಗಿಡ 100 ವರ್ಷ ಬದುಕ್ತೀರಿ. ಒಬ್ಬ ಅರಸ ಏನಿರ್ತಾನೆ, ಅವನು 100 ವರ್ಷ ಬದುಕಿದ್ರು ಅವನು ಸತ್ತ ಮೇಲೆ 3 ದಿನವೂ ಇರೋದಿಲ್ಲ. ಒಂದು ಗಿಡ ನೆಟ್ಟರೆ 100 ವರ್ಷದ ಗಿಡ ಸತ್ತ ಮೇಲೂ ತೊರೆಯಾಗಿ 1000 ವರ್ಷ ಉಳಿತು. ಅಂಥ ಕೆಲಸ ಜಯಣ್ಣವ್ರು ಮಾಡ್ತಾ ಇದ್ದಾರೆ. ರೈತರು ಎಲ್ಲರೂ ಏನಂತ ಹೇಳ್ತಿದ್ರು, ಮೊದಲು ಬೆಂಗಾಡು ಅಂತ ಹೇಳ್ತಿದ್ರು, ಗಿಡಗಳೇ ಇರ್ತಿದ್ದಿಲ್ಲ ಇಲ್ಲಿ, ಗಿಡಗಳು ಕಾಣೋದು ಭಾಳ ಕಡಿಮೆ. ಬೇರೆ ಊರಿನವ್ರು ಬಂದಾಗ ನೋಡಿದರೆ ಏನು ನಿಮ್ಮ ಊರಿನಲ್ಲಿ ನೆರಳೇ ಇಲ್ಲ ಅಂತ ಹೇಳ್ತಾರೆ. ಆದರೆ ಜಯಣ್ಣ ಅವರು ಏಕ ವ್ಯಕ್ತಿಯಾಗಿ ಗಿಡಗಳನ್ನು ನೆಡುತ್ತಾ ರಾಯಚೂರನ್ನು ಈ ವೃಕ್ಷಗಳನ್ನು ನಾಟುವುದರ ಮೂಲಕ ಹೆಸರಾಗಿಸ್ತೇನೆ ಅಂತ ಅವರು ಒಂದು ಪ್ರಯತ್ನ ಶುರು ಮಾಡಿದರು. ಅದಕ್ಕೆ ರಾಯಚೂರಿನ ಜನರ ಸಹಕಾರ ಇನ್ನಷ್ಟು ಬೇಕಾಗಿತ್ತೇನೋ ಅನ್ನಿಸ್ತು. ಅದು ಒಂದರಲ್ಲೇ ಅಲ್ಲ, ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಮಾಡಿದ್ದನ್ನು ನೀವು ನೋಡಿದ್ದೀರಿ. ಯಾವುದರ ಬಗ್ಗೆ ಆದರೂ ಬಹಳ ನಿರರ್ಗಳವಾಗಿ ಮಾತನಾಡತಕ್ಕಂಥವ್ರು, ನಿಗರ್ವಿ, ಪ್ರಾಮಾಣಿಕ ವ್ಯಕ್ತಿ, ಸಮಾಜದ ಎಲ್ಲ ಬಡವರನ್ನ ಕೆಳವರ್ಗದವ್ರನ್ನ ಹತ್ತಿರಕ್ಕೆ ಸೇರಿಸಿಕೊಳ್ಳುವಂಥ ವ್ಯಕ್ತಿಯವರು. ಯಾರಿಗೂ ಸಹಾಯ ಮಾಡದೆ ಹಿಂದೆ ಕಳಿಸಿದ್ದಂತೂ ನಾನು ನೋಡಿಲ್ಲ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ಒಂದು ಜೀವನದ ಸಾರ್ಥಕತೆ ಇರೋದೇ ಇನ್ನೊಬ್ಬರಿಗೆ ನಾವು ಸಹಾಯ ಮಾಡಿದಾಗ ಅಂತ ಹೇಳಿದೆ. ಜಯಣ್ಣ ಅಂತ ಸಾರ್ಥಕ ಜೀವನವನ್ನು ಜೀವಿಸಿದ್ದಾರೆ. ಈ ದಿನ 65 ವರ್ಷ ಅವರಿಗೆ. 65 ವರ್ಷಗಳನ್ನು ಪೂರೈಸಿದ ಜಯಣ್ಣವರು ಇನ್ನೂ ಹಲವು ವರ್ಷ ನಮ್ಮೊಡನೆ ಇರಬೇಕು. ನಮಗೆ ಸಹಾಯ ಮಾಡುವುದಕ್ಕಷ್ಟೇ ಅಲ್ಲ, ಊರಿಗೆ ಸಹಾಯ ಮಾಡುವುದಕ್ಕಷ್ಟೇ ಅಲ್ಲ, ನಿಮಗಷ್ಟೇ ಸಹಾಯ ಮಾಡುವುದಕ್ಕೆ ಅಷ್ಟೇ ಅಲ್ಲ, ಮುಂದಿನ ಜನಾಂಗಕ್ಕೆ ಮಾದರಿಯಾಗಿ ರಾಜಕಾರಣಿಯಾದವರು, ಒಬ್ಬ ಮನುಷ್ಯನಾದವರು, ಮನಸ್ಸಿದ್ದ ಮನುಷ್ಯನಾದವರು ಹೇಗೆ ಬದುಕಬೇಕು ಎಂಬುದನ್ನು ತೋರಿಸಿಕೊಳ್ಳುವ ಮಾದರಿಯಾಗಿ ಜಯಣ್ಣಂಥವ್ರು ನಮ್ಮ ಮುಂದೆ ಬಹುಕಾಲ ಇರಬೇಕು. ಅಫ್ಜುಲ್ಲಾ ಅವರು ಹೇಳಿದ ನಂತರ ರಕ್ತದಾನದ ಬಗ್ಗೆ ನನಗೆ ಹೇಳಲಿಕ್ಕೆ ಏನೂ ಉಳಿದಿದ್ದಿಲ್ಲ, ಅವರು ಎಲ್ಲವನ್ನೂ ಹೇಳಿದ್ರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಎಚ್ ಮ್ಯಾದರ್ ಚಿತ್ರಕಲಾ ನಿವೃತ್ತ ಶಿಕ್ಷಕರು ಮಾತನಾಡಿ, ಹುಟ್ಟುಹಬ್ಬ ದಿನ ರಕ್ತದಾನ ಮಾಡುತ್ತಾ ಬಂದಿರುವುದು ನಿಜವಾಗಲೂ ನನಗೆ ಹೆಮ್ಮೆ ಅನಿಸುತ್ತದೆ. ಜಯಣ್ಣನವರ ಸೇವೆ ಅಮೋಘವಾಗಿದ್ದು, ಅವರಲ್ಲಿ ಇರುವಂತಹ ಶಿಕ್ಷಣ ಪ್ರೇಮಿ, ಪರಿಸರದ ಮೇಲಿರುವಂತಹ ಕಾಳಜಿ ನಮಗೆ ಮಾದರಿಯಾಗಲಿ ಎಂದು ತಿಳಿಸಿದರು. ಅವ್ರ ಬಗ್ಗೆ ನನಗೆ ಒಂದು ವಿಶೇಷ ಅಭಿಮಾನ. ನನ್ನ ದೃಷ್ಟಿಯಲ್ಲಿ ಅವರು ರಾಜಕಾರಣಿ ಥರ ಕಾಣಂಗಿಲ್ಲ ನನಗೆ ಮಾತ್ರ. ಯಾಕಂದರೆ ವಿಶೇಷ ಶೈಕ್ಷಣಿಕವಾಗಿ ಅವರಷ್ಟು ಚಿಂತನೆ ಮಾಡೋರು ರಾಜಕೀಯದೊಳಗಿರೋರು ಯಾರು ಇಲ್ಲ ಅಂತ ನನ್ನ ಅಭಿಪ್ರಾಯ. ಅವರು ಸಿಂಡಿಕೇಟ್ ಸದಸ್ಯರಾಗಿ ಮತ್ತು ಶಾಲೆ ನಡೆಸಿ ಭಾಳಷ್ಟು ಕೆಲಸ ಮಾಡಿದ್ದಾರೆ. ಈಗ ನಾವು ಜನ್ಮದಿನವನ್ನು ಎಷ್ಟೋ ಜನ ಏನೋ ಮಜಾ ಮಾಡಲಿಕ್ಕೆ ಆಚರಣೆ ಮಾಡೋದು ನಾನು ನೋಡಿದ್ದೀನಿ. ಅದು ಅಲ್ಲದಲ್ಲ.
ಒಂದು ಜನ್ಮದಿನಾಚರಣೆಗೆ ಅರ್ಥ ಬರಬೇಕಂದ್ರೆ ಏನಾದ್ರು ಒಂದು ಇಂಥ ಒಂದು ಸೇವಾ ಕಾರ್ಯಕ್ರಮ ಆ ಸಂದರ್ಭ ಇಟ್ಕೊಂಡು ಮಾಡಿದ್ರೇನಪ್ಪ ಅಂದ್ರೆ ಅದಕ್ಕೆ ಒಂದು ಒಳ್ಳೆ ಗೌರವ ಮತ್ತು ಬೆಲೆ ಬರ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಆ ದೃಷ್ಟಿಯಿಂದ ಮೊದಲನೇದಾಗಿ ಇವತ್ತೇನು ಯಾರು ರಕ್ತದಾನ ಮಾಡಲಿಕ್ಕೆ ಬಂದಿದ್ದೀರಿ ಅವ್ರಿಗೆಲ್ಲರಿಗೂ ನಾನು ಜಯಣ್ಣವರ ಈ ಜನ್ಮದಿನದ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಾನ ಅಂತಂತ ಹೇಳಿದರೆ ದಾನದ ಅರ್ಥ ಭಾಳ ದೊಡ್ಡದಿದೆ. ದಾನ ಮತ್ತು ಸೇವೆ ಅನ್ನೋದು ಏನಪ್ಪ ಅಂತಂದರೆ ನಾವೇನು ಕೊಡ್ತೀವಿ ಏನು ಮಾಡ್ತೀವಿ ಅದಕ್ಕೆ ಪ್ರತಿಯಾಗಿ ಏನು ಬಯಸದೇ ಮಾಡ್ತಕ್ಕಂಥದ್ದು ದಾನ ಅಥವಾ ಏನಾದ್ರು ತಗೊಂಡು ನಾವು ಕೊಡ್ತೀವಿ ಅಂದರೆ ಅದು ಒಂದು ವ್ಯವಹಾರ. ಆ ಕಾರಣದಿಂದ ಇವತ್ತೇನು ದಾನ ಮಾಡ್ತಾ ಇದ್ದೀರಲ್ಲ, ಈಗ ಆಸ್ಪತ್ರೆಯಲ್ಲಿ ಯಾರೋ ರೋಗಿಗೆ ನಾವು ಯಾರೋ ಕರೆದು ರಕ್ತದಾನ ಮಾಡ್ತಾರೆ ಮೇಲೆ ದುಡ್ಡು ಕೊಡ್ತಾರೆ, ಏನೋ ಕೊಡ್ತಾರೆ. ಇಲ್ಲಿ ಹಾಗಿಲ್ಲ. ನೀವೆಲ್ಲ ಏನಪ್ಪ ಅಂತಂದರೆ ಯುವಕರು ಯಾರು ಆರೋಗ್ಯವಂತರಿದ್ದೀರಿ ಅವ್ರು ಬಂದು ಇವತ್ತು ರಕ್ತದಾನ ಮಾಡ್ತಾ ಇದ್ದೀರಿ, ಪ್ರತಿ ವರ್ಷ ಮಾಡ್ತೀರಿ. ಅದೊಂದು ದೊಡ್ಡ ಸೇವೆ. ನಮ್ಮ ಡಾಕ್ಟರ್ ಸಾಹೇಬ್ರು ಹೇಳ್ದಂಗೆ ಅನೇಕ ದಾನಗಳು ಮಾಡತಕ್ಕಂಥ ಅನೇಕ ಕ್ರಮಗಳಿದ್ದರೂ ಕೂಡ ಅತ್ಯಂತ ನನ್ನ ಲೆಕ್ಕದಲ್ಲಿ ಅತ್ಯಂತ ವಿಶೇಷವಾದದ್ದು ರಕ್ತದಾನ ಮತ್ತು ಶಿಕ್ಷಣದಾನ. ಇದು ರಕ್ತದಾನ ಒಬ್ಬ ಮನುಷ್ಯನ ಜೀವವನ್ನು ಆರೋಗ್ಯವನ್ನು ಕಾಪಾಡಿದರೆ ಶಿಕ್ಷಣ ನಮ್ಮ ಇಡೀ ಮನುಷ್ಯನ ಒಂದು ಜೀವನವನ್ನೇ ಅವನ ಭವಿಷ್ಯವನ್ನೇ ರೂಪಿಸ್ತದೆ. ಆ ಕಾರಣದಿಂದ ಈ ರಕ್ತದಾನ ಅತ್ಯಂತ ಅಮೂಲ್ಯ ಮತ್ತು ಅತಿ ಅವಶ್ಯ ಅಂಥೇಳಿ ಭಾವಿಸಿ ಇವತ್ತಿನ ದಿನ ಎಲ್ಲ ಸಾಕಷ್ಟು ಜನ ಕಾರ್ಯಕರ್ತರು ಕೂಡ ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಸೈಯದ್ ಹಫೀಜುಲ್ಲಾ ಮಾತನಾಡಿ, ಜಯಣ್ಣನವರ ಹುಟ್ಟುಹಬ್ಬದ ದಿನದ ಸತತವಾಗಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳುತ್ತಾ ಬಂದಿರೋದು ಮತ್ತು ಅವಶ್ಯಕತೆ ಇರುವವರಿಗೆ ಇಡೀ ವರ್ಷ ರಕ್ತ ಕೊಡಲು ಪ್ರಯತ್ನಿಸುತ್ತಿದ್ದೇವೆ ಎಂದು ತಿಳಿಸಿದರು. ಯಾರಿಗೆ ನೀಡ್ ಬೇಸ್ ಇರುವಂತವರಿಗೆ ಅವಶ್ಯಕತೆ ಇರುವಂಥವ್ರು ಯಾರು ರಕ್ತ ಬೇಕಂತ ನಮಗೆ ಫೋನ್ ಮಾಡ್ತಾರೆ, ಜಯಣ್ಣರ ಅಭಿಮಾನಿ ಒಳಗಡೆ ಅವಾಗ ಖಂಡಿತ ಅವ್ರನ್ನ ರಕ್ತ ಕೊಡುವಂಥ ಕೆಲಸನ ನಾವು ಸುಮಾರು ವರ್ಷಗಳಿಂದ ಮಾಡ್ಕೊತಾ ಬಂದ್ವಿ. ಹಿಂಗಾಗಿ ನಮ್ಮ ಆಸೆ ಇಷ್ಟೇ, ಕೇವಲ ಜಯಣ್ಣ ಸರ್ ಅವರ ಬರ್ತ್ಡೇ ದಿನ ಮಾತ್ರ ರಕ್ತ ಕೊಡೋಂಥದ್ದು ಆಗಬಾರ್ದು. ನಮ್ಮ ಮನೆಯಲ್ಲಿ ಸಹಿತ ನಮ್ಮ ಮ್ಯಾರೇಜ್ ಆ್ಯನಿವರ್ಸರಿ ಡೇ ಇರ್ಬೋದು, ನಮ್ಮ ಮಕ್ಕಳು ಬರ್ತ್ಡೇ ಇರ್ಬೋದು, ನಾವು 50 ಜನಕ್ಕೆ 20 ಜನಕ್ಕೆ ಕೊಡೋಕೆ ಆಗದೇ ಇರ್ಬೋದು. ನನಗನ್ಸ್ಮಟ್ಟಿಗೆ ನಮ್ಮ ಕುಟುಂಬದಲ್ಲಿ ಇಬ್ಬರೇ ಇದ್ದರೆ, ನನ್ನ ಮಗಳು ಬರ್ತ್ಡೇ ಇದ್ದರೆ ಆ ಮಗಳು ಬರ್ತ್ಡೇ ದಿನ ಬಂದು ಇಬ್ಬರು ರಕ್ತದಾನ ಕೊಡುವಂಥದ್ದು ಕೆಲಸ ಮಾಡೋದು. ಈ ರೀತಿ ಜಾಸ್ತಿ ಜನ ರಕ್ತ ಕೊಡುವಂಥದ್ದು ಮನೆಗಳಲ್ಲಿ ನಮ್ಮ ಪ್ರಾರಂಭ ಆದರೆ ಜನರಿಗೆ ಒಂದು ಅವೇರ್ನೆಸ್ ಬರ್ತದೆ. ಇಲ್ಲಾಂದರೆ ಏನಾಗ್ಯದ ಅಂದರೆ ರಕ್ತ ಕೊಟ್ಟರೆ ಒಂದು ಹನಿ ರಕ್ತ ಬರಬೇಕಾದ್ರೆ ನಾವು ಹಳೆ ಕಾಲದಾಗ ಮಾತಾಡ್ತಿದ್ವಿ, ಒಂದು ಸೇಬಣ್ಣು ತಿಂದರೆ ಒಂದು ಹನಿ ರಕ್ತ ಬರ್ತಂತ. ಎಷ್ಟೋ ಹಳ್ಳಿಯಲ್ಲಿ ಅವ್ರು ಸಾಯೋವರೆಗೆ ಒಂದು ಸೇಬಣ್ಣು ತಿನ್ನಲಾರ್ದವ್ರಿಗೆ 5 ಲೀಟರ್ ರಕ್ತ ಇದೆ. ನಮ್ಮಲ್ಲಿ ತೊಗೊಳ್ಳುವಂಥ ರಕ್ತ ಎಷ್ಟು ಬರೀ 300 ml ರಕ್ತ ತೊಗೊತಾರೆ. ನಾವು ಏನು ಪೆಪ್ಸಿ ಏನು ನೀವು ಕುಡಿತೀರಿ ಅಷ್ಟು ಬಾಟಲ್ ರಕ್ತ ಮಾತ್ರ ತೊಗೊತಾರೆ. ಅದರಿಂದ ಯಾವುದೇ ತೊಂದರೆ ಆಗಂಗಿಲ್ಲ. ಮತ್ತು ವಿಶೇಷವಾಗಿ ರಕ್ತ ಕೊಡೋದ್ರಿಂದ ನಿಮ್ಮ ಸುಮಾರು ರೋಗಗಳದ್ದು ಒಂದು ಟೆಸ್ಟ್ ಆಗ್ತದೆ. ನೀವೇನಾದರೂ ಆ ಟೆಸ್ಟ್ ಮಾಡಲಿಕ್ಕೆ ಏನಾದರೂ ಹೋದರೆ ಕನಿಷ್ಠ 2,000ಕ್ಕಿಂತ ಹೆಚ್ಚಿಗೆ ನೀವು ಖರ್ಚು ಮಾಡುವಂಥದ್ದು ಬರ್ತದೆ. ಹಿಂಗಾಗಿ ರಕ್ತದಾನ ಮಾಡೋದ್ರಿಂದ ಏನಂದರೆ ನಮ್ಮ ಆರೋಗ್ಯದ ಸ್ಥಿತಿನ ನಾವು ಅಪ್ಡೇಟ್ ಮಾಡ್ಕೊಳ್ಳೋಂಥದ್ದು ಒಂದು ನೋಡ್ತೀವಿ. ಈ ರೀತಿ ಇರೋದ್ರಿಂದ ನಾವು ರಕ್ತವನ್ನು ಕೇವಲ ಇಂಥ ಯಾವುದೋ ಒಂದು ದೊಡ್ಡ ಕಾರ್ಯಕ್ರಮಗಳಲ್ಲಿ ಮಾತ್ರ ಅಲ್ಲ, ನಮ್ಮ ಮನೆಗಳಲ್ಲಿ ಸಹಿತ ಬರ್ತ್ಡೇಗೆ, ಮ್ಯಾರೇಜ್ ಆ್ಯನಿವರ್ಸರಿಗೆ, ನಮ್ಮ ಅಮ್ಮನ ಹುಟ್ಟಹಬ್ಬಕ್ಕೆ ಅಥವಾ ನಮ್ಮ ಅಪ್ಪನ ತಿಥಿಗೆ ಇಂಥ ಸಂದರ್ಭದಲ್ಲಿ ಸಹಿತ ನಾವು ರಕ್ತ ಕೊಡೋದೇನಾದರೂ ಪ್ರಾರಂಭ ಮಾಡಿದ್ರೆ ಭಾಳಷ್ಟು ಜನರಿಗೆ ರಕ್ತದ ದಾನದ ಬಗ್ಗೆ ಅವೇರ್ನೆಸ್ ಬರ್ತದೆ, ಜಾಗೃತಿ ಬರ್ತದೆ. ಭಾಳ ಜನ ರಕ್ತ ಕೊಡಲಿಕ್ಕಾಗ್ತದೆ. ಇಲ್ಲಾಂದರೆ ನೀವು IME ಬ್ಲಡ್ ಬ್ಯಾಂಕಲ್ಲಿ ಆಗಿರ್ಬೋದು, ಯಾವುದೇ ಬ್ಲಡ್ ಬ್ಯಾಂಕ್ನಲ್ಲಿ ಒಂದು ತಾಸು ಕುಂದರೆ ಒಂದು ತಾಸಿನಲ್ಲಿ ಕನಿಷ್ಠ 3 ರಿಂದ 4 ಜನ ಆದರೂ ನಮಗೆ ರಕ್ತ ಬೇಕಂತ ಬರ್ತಾರೆ. ಯಾರು ರಕ್ತ ಕೊಡಬೇಕಂತ 50 ಜನಕ್ಕೆ ಫೋನ್ ಮಾಡ್ತಾರೆ, ಅಳ್ತಾರೆ. ಅವ್ರ ಮನೆಯಲ್ಲೇ ಕೊಡ್ಬೋದು ರಕ್ತ, ಆದರೆ ಅವ್ರಿಗೆ ಒಂದು ಭಯ ಐತೆ, ಕೊಟ್ಟರೆ ರಕ್ತ ಬರೋಂಗಿಲ್ಲ ಅನ್ನೋದು ಭಯ ಐತೆ. ಹೀಗಾಗಿ ಅದರದ್ದು ಜಾಗೃತಿ ಆಗಬೇಕಾಗಿದ್ರೆ ನಾವು ನಮ್ಮ ಮನೆಯಿಂದಲೇ ಜಾಗೃತಿ ಸ್ಟಾರ್ಟ್ ಮಾಡಬೇಕು. ಹೀಗಾಗಿ ಜಯಣ್ಣ ಸರ್ ಅವರ ಅಭಿಮಾನಿ ಬಳಗದಿಂದ ಒಂದು ರಕ್ತದಾನ ಮಾಡೋ ಜೊತೆಗೆ ಇಡೀ ವರ್ಷನೂ ಸಹಿತ ನಾವು ಆ ರಕ್ತನ ಕೊಡುವಂಥದ್ದು ಕೆಲಸ, ಅದಕ್ಕೊಂದು ಪ್ರಯತ್ನ ನಾವು ಸತತವಾಗಿ ಮಾಡ್ತಾ ಇದ್ದೀವಿ. ಈ ದಿನ ಭಾಳ ಮಹತ್ವ ಅಂತ ನಾವು ಭಾವಿಸಿದ್ವಿ. ಯಾಕಂದರೆ ನಮ್ಮ ನಾಯಕರು ವಿಶೇಷವಾಗಿ ಶಿಕ್ಷಣದ ಬಗ್ಗೆ, ಪರಿಸರದ ಬಗ್ಗೆ, ಆಮೇಲೆ ಗಿಡಗಳನ್ನು ಬೆಳೆಸೋದ್ರ ಬಗ್ಗೆ ಅವರು ಮಾಡಿರುವಂಥ ಕೆಲಸ ನಮಗೆ ಒಂದು ಮಾದರಿ. ಇಂಥ ಒಂದು ನಾಯಕರ ಬರ್ತ್ಡೇ ದಿನ ರಕ್ತ ಕೊಡೋ ಮೂಲಕ ಇದು ಕೇವಲ ರಕ್ತ ಕೊಡೋದಲ್ಲ, ಇದು ಒಂದು ಜಾಗೃತಿ ಅಭಿಯಾನ ಅಂತ ನಾವು ಭಾವಿಸ್ತೀವಿ. ಇಂಥದಕ್ಕೆ ನೀವೆಲ್ಲರೂ ಸಮಯ ಕೊಟ್ಟು ಬಂದಿರಿ. ಈ ಸಂದರ್ಭದಲ್ಲಿ ಅಭಿಮಾನಿ ಬಳಗದಿಂದ ರಕ್ತದಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಸುಧೀರ್, ರಾಜ್ಕುಮಾರ್, ಡಾಕ್ಟರ್ ಶ್ರೀಮತಿ ಮಲ್ಲಿಕಾ ಬಿರಾದರ್ ಉಪಸ್ಥಿತರಿದ್ದರು.